ವೆಲ್ಕಮ್ ಬ್ಯಾಕ್. ಅಪಾರ್ಟ್ಮೆಂಟ್ ಕಾಮಗಾರಿಯಿಂದ ಸಂಕಷ್ಟ ಎದುರಾಗಿದೆ. ಅಪಾಯದ ಭೀತಿಯಲ್ಲಿ 10ಕ್ಕೂ ಹೆಚ್ಚು ಮನೆಗಳು ಇರುವಂಥದ್ದು. ಬಾಣಸವಾಡಿಯ ಜೈ ಭಾರತ್ ನಗರದಲ್ಲಿ ಆತಂಕ ಮನೆ ಮಾಡಿದೆ. ಅಪಾರ್ಟ್ಮೆಂಟ್ ಕಾಮಗಾರಿಯಿಂದಾಗಿ ಸುತ್ತಮುತ್ತಲಿನ ಮನೆಗಳಿಗೆ ಈಗ ಅಪಾಯದ ಆತಂಕ ಎದುರಾಗಿದೆ. ಅಪಾರ್ಟ್ಮೆಂಟ್ ಕಾಮಗಾರಿಯಿಂದ ಮನೆ ಗೋಡೆ ಬಿರುಕು ಬಿಟ್ಟಿರುವಂಥದ್ದು. ಅಪಾರ್ಟ್ಮೆಂಟ್ ಪಕ್ಕದ ಮನೆ ಗೋಡೆಗಳು ಬಿರುಕು ಬಿಟ್ಟಿದೆ. ಸುರಕ್ಷತಾ ಕ್ರಮಗಳನ್ನು ಅನುಸರಿಸದೆ ಕಾಮಗಾರಿ ಮಾಡಲಾಗ್ತಾ ಇರುವಂತ ಆರೋಪ ಎದುರಾಗಿದೆ. ಕಾನ್ಸೆಪ್ಟ್ ಆಂಬಿಯನ್ಸ್ ಡೌನ್ ಟೌನ್ ಸಂಸ್ಥೆ ವಿರುದ್ಧ ಆರೋಪವನ್ನ ಮಾಡ್ತಾ ಇದ್ದಾರೆ ಅಲ್ಲಿನ ನಿವಾಸಿಗಳು. ಕಾನ್ಸೆಪ್ಟ್ ಆಂಬಿಯನ್ಸ್ ಡೌನ್ ಟಾಪ್ ಸಂಸ್ಥೆಗೆ ಬಿಬಿಎಂಪಿ ನೋಟಿಸ್ ಅನ್ನ ಕೊಟ್ಟಿದೆ. ಅಪಾಯದಲ್ಲಿರುವಂತ ಮನೆ ಮಾಲೀಕರಿಗೂ ಕೂಡ ಬಿಬಿಎಂಪಿ ನೋಟಿಸ್ ಕೊಟ್ಟಿದೆ. ಮನೆ ಖಾಲಿ ಮಾಡಿ ಹೋಗುವಂತೆ ಬಿಬಿಎಂಪಿ ನೋಟಿಸ್ ಕೊಟ್ಟಿರೋದು. ಬಿಬಿಎಂಪಿ ನೋಟಿಸ್ನಿಂದ ಕಂಗಾಲಾಗಿದ್ದಾರೆ ಮನೆ ಮಾಲೀಕರು. ಟೈಲರಿಂಗ್ ಕಲಿಯೋದಕ್ಕೆ ಸಾವಿರಾರು ರೂಪಾಯಿ ಖರ್ಚು ಮಾಡಬೇಕು ಅಂತ ಚಿಂತೆ ಮಾಡ್ತಿದ್ದೀರಾ? ಫ್ರೀಡಮ್ ಆಪ್ ಅನ್ನು ಡೌನ್ಲೋಡ್ ಮಾಡಿ 40 ಗಂಟೆಯ ಟೈಲರಿಂಗ್ ಕೋರ್ಸ್ ವಾಚ್ ಮಾಡಿ ನಿಮ್ಮದೇ ಆದ ಟೈಲರಿಂಗ್ ಬಿಸ್ನೆಸ್ ಶುರು ಮಾಡಿ. ವರ್ಕರ್ಸ್ಗೆ ಅವಾಗ ಒಂದು ಕಂಪ್ಲೇಂಟ್ ಕೊಟ್ಟು ನಾವು ಸುಮ್ಮನೆ ಅದು ಏನೋ ಬಿಲ್ಡಿಂಗ್ ಅವರು ಕೊಟ್ಟು ಅನ್ಸಿದ್ರು ಮಾಡ್ಕೊಳ್ಳಿ, ನಮ್ಗೆ ಯಾಕೆ ತೊಂದರೆ, ನಮ್ಮ ಮನೆ ಇದೆ. ಬರ್ತಾ ಬರ್ತಾ ಎಲ್ಲ ಕಡೆ ಕ್ರ್ಯಾಕ್ ಆಯಿತು ಸರ್. ಕ್ರ್ಯಾಕ್ ಆಗಿ ಮನೆ ಡೌನ್ ಆಗ್ತಾ ಇದೆ. ಡೌನ್ ಆಗಿ ನಮ್ಗೆ ತುಂಬ ತೊಂದರೆ ಆಗಿದೆ. ಇವಾಗ ನಾವು ಮನೆಯಲ್ಲಿ ಬಾಡಿಗೆಗೆ ಬಿಟ್ಟಿದ್ದು, ಬಾಡಿಗೆ ಬಿಟ್ಟು ಅವ್ರು ಖಾಲಿ ಮಾಡಿಸ್ಬಿಟ್ಟ ಸರ್. ಅಕಸ್ಮಾತ್ ಅವ್ರಿಗೇನಾದರೆ ನಾವೇ ಜವಾಬ್ದಾರಿ ಅಂತ. ಇನ್ನೂ ಇಬ್ಬರು ಇದ್ದಾರೆ, ಅವ್ರಿಗೂ ನಾನು ಬೆಳಿಗ್ಗೆ ಬಂದು ಹೇಳ್ಬಿಟ್ಟು ವಾರ್ನಿಂಗ್ ಮಾಡಿ ಈ ಥರ ಹೋಗಂಗೆ ಅವರು ಎಲ್ಲೋ ಹೋಗಲ್ಲ ಹಂಗೆ ಹಿಂಗೆ ಅಂತ ಇದು ಮಾಡಿದೆ ಸರ್. ಫುಲ್ಲು ಎಲ್ಲ ಡೌನ್ ಆಗ್ತಾ ಇದೆ ಸರ್. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ರಂಜನ್. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ರಂಜನ್, ಮನೆ ಅಪಾರ್ಟ್ಮೆಂಟ್ ಕಟ್ಟುವಾಗ ಸೆಟ್ ಬ್ಯಾಕ್ ಯಾಕೆ ಬಿಟ್ಟಿಲ್ಲ ಅಂತ, ಸೆಟ್ ಬ್ಯಾಕ್ ಬಿಡದೆ ಇದ್ದದ್ದೇ ಸಮಸ್ಯೆ ಕಾರಣ ಅಲ್ವಾ? ಪೃಥ್ವಿ, ಕಾನ್ಸೆಪ್ಟ್ ಆಂಬಿಯನ್ಸ್ ಡೌನ್ ಟೌನ್ ಅಂತ ಸಂಸ್ಥೆ ಒಂದು ಅಪಾರ್ಟ್ಮೆಂಟ್ ಅನ್ನು ನಿರ್ಮಿಸ್ತಾ ಇದೆ. ಇದು ವಾರ್ಡ್ ನಂಬರ್ 103 ಜೈ ಭಾರತ್ ನಗರ ಬಾಣಸವಾಡಿ ಮುಖ್ಯ ರಸ್ತೆಯಲ್ಲಿ ನಿರ್ಮಾಣವಾಗ್ತಿರುವಂತಹ ಅಪಾರ್ಟ್ಮೆಂಟ್ ಇಂದಾಗಿ ಅಲ್ಲಿರುವಂತಹ ಸ್ಥಳೀಯರಿಗೆ ಈಗ ಕುತ್ತು ಎದುರಾಗಿರುವಂತದ್ದು. ಸುಮಾರು 21 ಅಂತಸ್ತಿನ ಅಪಾರ್ಟ್ಮೆಂಟ್ ಕಾಮಗಾರಿ ಏನು ಪ್ರಾರಂಭವಾಗಿತ್ತು. ಕೆಲವೊಂದು ಸುರಕ್ಷತಾ ಕ್ರಮಗಳನ್ನು ಅನುಸರಿಸಬೇಕಿತ್ತು. ಯಾವ ಸುರಕ್ಷತಾ ಕ್ರಮಗಳನ್ನು ಅನುಸರಿಸದೆ ಈ ಒಂದು ಅಪಾರ್ಟ್ಮೆಂಟ್ ಕಾಮಗಾರಿಯನ್ನ ಪ್ರಾರಂಭ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಅಲ್ಲಿರುವಂತಹ 9 ಕುಟುಂಬಗಳಿಗೆ ಈಗ ಕಂಟಕ ಎದುರಾಗಿರುವಂತದ್ದು. ಮನೆಯ ಗೋಡೆ ಸೇರಿದಂತೆ ಮನೆ ಕೂಡ ಕುಸಿತ ಆಗ್ತಿದೆ. ಈ ಸಂಬಂಧ ಬಿಬಿಎಂಪಿ ಕೂಡ ಸಂಬಂಧಪಟ್ಟಂತಹ ಅಪಾರ್ಟ್ಮೆಂಟ್ ನ ಓನರ್ಗೆ ನೋಟಿಸ್ ಅನ್ನ ಜಾರಿ ಮಾಡಿರುವಂತದ್ದು. ಆದ್ರೆ ಆ ಓನರ್ ಇದುವರೆಗೆ ಯಾವುದೇ ರೀತಿಯಾದ ರೆಸ್ಪಾನ್ಸ್ ಕೂಡ ಬಿಬಿಎಂಪಿಗೆ ಮಾಡಲಿಲ್ಲ. ಜೊತೆಗೆ ಮನೆಯ ಮಾಲೀಕರಿಗೂ ಕೂಡ ಯಾವುದೇ ಜೊತೆ ಮಾತುಕತೆ ನಡೆಸಿಲ್ಲ ಅನ್ನುವಂತ ಮಾಹಿತಿ ಲಭ್ಯವಾಗ್ತಿರುವಂತದ್ದು. ಇನ್ನೇನು ಸಮಸ್ಯೆ ಕಾರಣ ಏನು ರಂಜನ್? ಈಗಾಗಲೇ ಸಮಸ್ಯೆ ಕಾರಣ ಏನು ಅಂತ ಹೇಳಿದ್ರೆ ಪೃಥ್ವಿ, ಅಪಾರ್ಟ್ಮೆಂಟ್ ನಿರ್ಮಾಣ ಮಾಡುವಂತ ಸಂದರ್ಭದಲ್ಲಿ ಕೆಳಗೆ ಬೇಸ್ ಹಾಕ್ತಿವಿ, ಅಲ್ಲಿ ಒಂದು ತಡೆಗೋಡೆಯನ್ನ ನಿರ್ಮಾಣ ಮಾಡಬೇಕಾಗುತ್ತೆ. ಮಣ್ಣು ಕುಸಿಯದೇ ಇರುವ ರೀತಿಯಲ್ಲಿ ತಡೆಗೋಡೆಯನ್ನು ನಿರ್ಮಾಣ ಮಾಡಬೇಕಾಗಿರುತ್ತೆ. ಆದ್ರೆ ಇದೆಲ್ಲ ಅಪಾರ್ಟ್ಮೆಂಟ್ ನಿರ್ಮಾಣ ಮಾಡುವ ಸಂದರ್ಭದಲ್ಲಿ ತೆಗೆದುಕೊಳ್ಬೇಕಾದಂತ ಮುನ್ನೆಚ್ಚರಿಕೆ ಕ್ರಮಗಳು. ಈ ಒಂದು ಅಪಾರ್ಟ್ಮೆಂಟ್ ತಡೆಗೋಡೆಯನ್ನ ನಿರ್ಮಾಣ ಮಾಡದೇ ಇರುವುದರಿಂದಾಗಿ ಮಣ್ಣು ಮೃದುವಾಗಿರೋದ್ರಿಂದ, ಮಣ್ಣು ಜಡಿಮಣ್ಣಾದ್ರಿಂದ ಕುಸಿತಕ್ಕೆ ಒಳಗಾಗ್ತಿದೆ. ಇದರಿಂದಾಗಿ ಅಕ್ಕಪಕ್ಕದಲ್ಲಿರುವ ಮಣ್ಣು ಕೂಡ ಈಗಾಗಲೇ ಮಳೆ ಬರ್ತಿರೋದ ಕಾರಣದಿಂದ ಕುಸಿತಕ್ಕೊಳಗಾಗ್ತಿದೆ ಪೃಥ್ವಿ. ಓಕೆ, ಅಲ್ಲಿ ಈಗ ನಿವಾಸಿಗಳಿಗೂ ನೋಟಿಸ್ ಕೊಟ್ಟಿರುವಂತ ಹಿನ್ನೆಲೆಯಲ್ಲಿ ಅವ್ರು ತಮ್ಮ ಅಳಲನ್ನ ತೋಡ್ಕೊಳ್ತಾ ಇದ್ರು. ಇದ್ರ ಬಗ್ಗೆ ಏನಾದ್ರು ರಿಯಾಕ್ಷನ್ ಕೊಟ್ಟಿದಾರ ಬಿಬಿಎಂಪಿ ಅಧಿಕಾರಿಗಳು? ಎಲ್ಲಿಗೆ ಹೋಗ್ಬೇಕಂತ ಇವಾಗ ನೋಟಿಸ್ ಕೊಟ್ಬಿಟ್ಟು ಮನೆ ಖಾಲಿ ಮಾಡಿ ಅಂದ್ರ? ಖಂಡಿತವಾಗ್ಲೂ ಪೃಥ್ವಿ, ಈ ಒಂದು ಪ್ರಶ್ನೆಯನ್ನ ಬಿಬಿಎಂಪಿ ಅಧಿಕಾರಿಗಳು ನಾವು ಮಾಡ್ಲೇಬೇಕಾಗುತ್ತೆ. ಏನಂತ ಹೇಳಿ ಅಪಾರ್ಟ್ಮೆಂಟ್ ಅನ್ನ ನಿರ್ಮಾಣ ಮಾಡ್ತಿದೀವಿ ಅನ್ನೋ ಒಂದು ರೀಸನ್ಗಾಗಿ ಎಷ್ಟೋ ವರ್ಷಗಳಿಂದ ಅಲ್ಲೇ ವಾಸವಾಗಿರುವಂತಹ ನಿವಾಸಿಗಳನ್ನ ಶಿಫ್ಟ್ ಮಾಡಿ ಅನ್ನುವಂತಹ ಉಡಾಫೆಯ ಒಂದು ನೋಟಿಸ್ ಅನ್ನು ನೀಡಿರುವಂತದ್ದು ಬಿಬಿಎಂಪಿ ಅಧಿಕಾರಿಗಳು. ಈ ಬಿಬಿಎಂಪಿ ಅಧಿಕಾರಿಗಳನ್ನ ಇದ್ರ ಬಗ್ಗೆ ನಾವು ಸಂಪರ್ಕ ಮಾಡಕ್ಕೆ ಪ್ರಯತ್ನ ಮಾಡಿದ್ವಿ. ಅದು ಅವ್ರ ಕಡೆಯಿಂದ ಯಾವುದೇ ಕೂಡ ರೆಸ್ಪಾನ್ಸ್ ಬರ್ತಿಲ್ಲ. ಜೊತೆಗೆ ಮನೆ ಮಾಲೀಕರು ಈಗ ಏಕಾಏಕಿಯಾಗಿ ನಮ್ಮನ್ನು ಸ್ಥಳಾಂತರ ಮಾಡಿ ಇಲ್ಲಿಂದ ಬಿಟ್ಟೋಗಿ ಅಂದ್ರೆ ನಾವ್ ಎಲ್ಲಿಗೆ ಹೋಗೋದು ಅನ್ನುವಂತ ಪ್ರಶ್ನೆ ಕೂಡ ಮಾಡ್ತಿದ್ವಿ. ಎಷ್ಟೋ ವರ್ಷಗಳಿಂದ ನಾವು ಇಲ್ಲಿದ್ದೀವಿ, ನೀವು ನಿನ್ನೆ ಮೊನ್ನೆ ಬಂದ್ಬಿಟ್ಟು ನೀವು ಅಪಾರ್ಟ್ಮೆಂಟ್ ನಿರ್ಮಾಣ ಮಾಡ್ತಿದೀವಿ ಅನ್ನುವಂತ ಪ್ರಶ್ನೆ ಮನೆ ಮಾಲೀಕರು ಮಾಡ್ತಿರುವಂತದ್ದು.